ನಂದೀಪುರ ಪುಣ್ಯಕ್ಷೇತ್ರದಲ್ಲಿ ದಸರಾ ಪ್ರಯುಕ್ತ ಜ್ಯೋತಿ ದರ್ಶನ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪುಣ್ಯಕ್ಷೇತ್ರ ನಂದೀಪುರ ಮಠದ ಶ್ರೀ ಮಹೇಶ್ವರ ಸ್ವಾಮೀಜಿಯವರು ಪ್ರತಿ ವರ್ಷದಂತೆ ದಸರಾ ಹಬ್ಬದ ಶರನ್ನವರಾತ್ರಿ ಪ್ರಯುಕ್ತ ಜ್ಯೋತಿ ದರ್ಶನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಜನವರಿ ತಿಂಗಳಲ್ಲಿ ವರ್ಷಕ್ಕೆ ಒಂದು ದಿನ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿ ಪ್ರಜ್ವಲಿಸುವಂತೆ ನಂದೀಪುರದ ಮಠದಲ್ಲಿ ಪ್ರತಿ ವರ್ಷದ ಶರನ್ನವರಾತ್ರಿಯ ದಸರಾ 9 ದಿನಗಳಲ್ಲಿ ಮಾತ್ರ ಈ ಜ್ಯೋತಿ ದರ್ಶನವಾಗುವುದು. ಈ ಜ್ಯೋತಿಯನ್ನು ಹಿರಿಯ ಕೌಜಲಿಗಿ ಮಹಾಸ್ತಪಸ್ವಿಗಳು ಪರಮಪೂಜ್ಯ ಚರಂತಪ್ಪಜ್ಜನವರು ಮಗುವಾಗಿದ್ದಾಗ ಆಶೀರ್ವಾದ ಪೂರ್ವಕವಾಗಿ ನೀಡಿದ್ದರು ಎನ್ನಲಾಗಿದೆ. ಪ್ರಜ್ವಲಿಸುವ ಜ್ಯೋತಿಯನ್ನು ಕಣ್ತುಂಬಿಕೊಂಡರೆ ಭಕ್ತರಿಗೆ ಒಳ್ಳೆಯದಾಗುವುದು, ಕಷ್ಟಗಳು ಪರಿವಾರವಾಗಿ ಸುಖ ಸಮೃದ್ಧಿ ದೊರೆಯುತ್ತದೆ ಎನ್ನುವುದು ಇಲ್ಲಿಯ ಭಕ್ತರ ನಂಬಿಕೆ. ಹಾಗೆಯೇ ಮುತ್ತೈದೆಯರಿಗೆ ಉಡಿ ತುಂಬಿದರೆ ಇಷ್ಟಾರ್ಥಗಳು ಈಡೇರುತ್ತವೆ, ಸಂತಾನವಿಲ್ಲದವರು ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಭಕ್ತರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಕ್ಟೋಬರ್ 3ರಿಂದ 9 ದಿನಗಳ ಕಾಲ ಅಂದರೆ ಅಕ್ಟೋಬರ್ 11ರ ಮಹಾನವಮಿಯವರೆಗೂ ಜಗನ್ಮಾತೆ ರಾಜರಾಜೇಶ್ವರಿ ದೇವಿಯ ವಿವಿಧ ಅವತಾರ ಸ್ವರೂಪಿಯ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಸಂದರ್ಭದಲ್ಲಿ ಬ್ಯಾಸಿರಿಗೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಯಮನಪ್ಪ, ಬನ್ನಿಗೋಳ ವೆಂಕಣ್ಣ, ಗಜಾಪುರದ ಸೋಮಯ್ಯ, ಗದ್ದಿಕೇರಿಯ ಜಿಕೆ ನಾಗಭೂಷಣ, ಕೋಣಿ ಬಸವರಾಜ್, ಶಿವಯ್ಯ, ಮಲ್ಲಪ್ಪ ಹಾಗೂ ನಂದೀಶ್ವರ ಬ್ಯಾಂಕಿನ ಸಿಬ್ಬಂದಿ, ಶ್ರೀ ಗುರು ದೊಡ್ಡಬಸವೇಶ್ವರ ಸೇವಾ ಸಮಿತಿಯವರು ಮತ್ತು ನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು. ಹಿಂದಿನಿಂದ ನಡೆದುಕೊಂಡು ಬಂದಂತೆ ಗುರುವಾರ ಬೆಳಗ್ಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸುವ ಮೂಲಕ ಶ್ರೀ ರಾಜರಾಜೇಶ್ವರಿ ದೇವಿಯ ಘಟಸ್ಥಾಪನೆ ಕಾರ್ಯಕ್ರಮ ನಡೆಯಿತು. ಪೂಜ್ಯರು ಹಳದಿ ವಸ್ತ್ರದ ವೇಷ ಧರಿಸಿ ಆದಿಶಕ್ತಿಯ ಮೊದಲ ಅವತಾರ ಸ್ವರೂಪಿ ದೇವಿಯ ಶೈಲಪುತ್ರಿಯ ಆರಾಧನೆ ಸಲ್ಲಿಸಿ ಶ್ರೀದೇವಿಯ ಪುರಾಣ ಪಾರಾಯಣ ಪ್ರಾರಂಭಿಸಿದರು. ಬಳಿಕ ಪೂಜ್ಯರ ಅಮೃತ ಹಸ್ತದಿಂದ ದೇವಿಯ ಜ್ಯೋತಿ ದರ್ಶನ ಜರುಗಿತು. ಸಾವಿರಾರು ಭಕ್ತರು ಜ್ಯೋತಿಯ ದರ್ಶನ ಪಡೆದು ಪುನೀತರಾದರು. ಈ ಸಮಯದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ನೂರಾರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡಿ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಂತರ ಮಠದಲ್ಲಿ ಹೋಳಿಗೆ ಮಹಾಪ್ರಸಾದ ವಿತರಣೆ ಏರ್ಪಡಿಸಲಾಗಿತ್ತು. ಅವರು ಈ ಮೂಲ ನಕ್ಷತ್ರ 1ನೇ ಚರಣ ಅಂದರೆ ತಂದೆಗೆ ದೋಷ ಅಂತೇಳಿ ಆ ಕೂಸನ್ನು ಒಂದು ಅರಿವ್ಯಾಗ ಸುತ್ತಿ ದನದ ಕೊಟ್ಟಿಗೆಗೆ ಇಡ್ತಾರೆ. ಕಾರಣ ಏನಂತಂದ್ರೆ ಅದು ಕೂಸಿದ್ರೆ ತಂದೆಗೆ ಮರಣ ಅಂಥೇಳಿ ಜ್ಯೋತಿಷ್ಯದ ಕಲ್ಪನೆಯಿಂದ ಅದನ್ನು ಕೂಸನ್ನು ದನದ ಕೊಟ್ಟಿಗೆ ಇಡ್ತಾರೆ. ಆವಾಗ ದನ ಆಕಳುಗಳು ಯಾವುವು ಆ ಕೂಸನ್ನು ತುಳಿಲಾರ್ದಂಗೆ ಸುತ್ತಲೂ ಗುಂಡಿಗೆ ಸುತ್ತುವರೆದು ಆ ಕೂಸನ್ನು ಭಾಳ ಜಾಗೃತಿಯಿಂದ ವೀಕ್ಷಣೆ ಮಾಡೋ ಒಂದು ಸನ್ನಿವೇಶವನ್ನು ಹಿರೇಮಠದಲ್ಲಿ ಕೆಲಸ ಮಾಡ್ತಕ್ಕಂಥ ಆಯಾ ರಾಜಮ್ಮ ಅಂತೇಳಿ ಆಕೆ ತನ್ನ ಗುಡಿಸ್ಲ ಸಾರಿಸಿ ತಾನು ಸ್ನಾನ ಮಾಡಿ ಆಕಳ ಮೈ ತೊಳೆದು ಆ ಕೂಸು ತೊಗೊಂಡೋಗಿ ಆಕಳದ ಹಾಲು ಹಿಂಡಿ ಹಳ್ಳಿಯಲ್ಲಿ ಹಾಲು ಬಿಟ್ಟು 3 ದಿನ ಆ ಕೂಸನ್ನು ಜೋಪಾನ ಮಾಡ್ತಾವೆ. ಈತ ಸಾಕ್ಷಾತ್ ಶಿವಾದನ, ವಿಷ್ಣು ಭಗವಂತದನ, ಅಲ್ಲಾದನ ಅಂಥೇಳಿ 3 ದಿನ ಮುಸ್ಲಿಂ ಹೆಣ್ಮಗಳು ಕಾಜಮ್ಮ ಜೋಪಾನ ಮಾಡ್ತಾವೆ. ಅದರ ನಂತರ ಮುಳ್ಳಯ್ಯನಗಿರಿಯಿಂದ ಗೌಜಗಿರಿ ತಪಸ್ವಿಗಳು ದಯಮಾಡ್ತಾರೆ. ಅವ್ರು ಬಂದು ಕೇಳ್ತಾರೆ, ಮಠದ ಮನೆಯಾಗ ಇಲ್ಲೊಂದು ಕೂಸು ಜನನ ಆಗೈತಿ, ಎಲ್ಲೈತೆ ಅಂತ ಕೇಳಿದಾಗ, ಇಲ್ಲ ನಮ್ಮ ಜ್ಯೋತಿಷ ಪಂಡಿತರು ಹಿಂಗೆ ಮೂಲ ನಕ್ಷತ್ರ 1ನೇ ಚರಣ ತಂದೆಗೆ ದೋಷ ಅಂತೇಳಿ ಹೇಳಿದಾಗ ಅದನ್ನು ಅಲಕ್ಷ್ಯ ಮಾಡಿ ದನದ ಕೊಟ್ಟಿಗೆ ಇಟ್ಟಾರ ಅಂತ ಹೇಳ್ತಾರೆ. ಅವಾಗ ಅವರು ಋಷಿಮುನಿಗಳು ಎಂಥ ಕೆಲಸ ಮಾಡಿದ್ರಿ, ಈ ಭಾಗದ ಮಹಾತ್ಮ ಅದನ್ನು ಶಿಷ್ಯನನ್ನಾಗಿ ಮಾಡ್ಕೋಬೇಕಂತ ಒಂದು ಸ್ವಾರ್ಥದಿಂದ ನಾವು ಬಂದಿದ್ವಿ. ಹೂವಿನ ಜೊತೆಗೆ ನಾರ್ಗನ್ನು ಸ್ವರ್ಗಕ್ಕೆ ಅನ್ನಂಗೆ ಅದರ ಪ್ರಭಾವಕ್ಕೆ ನಾನು ಗುರು ಆದರೆ ನನ್ನ ಹೆಸರು ಬೆಳಗ್ತೈತೆ ಅನ್ನೋ ಒಂದು ಸ್ವಾರ್ಥದಿಂದ ಕೌಜಗಿರಿ ತಪಸ್ವಿಗಳು ಒಳ್ಳೆಯ ಶಿಷ್ಯ ಸಿಗ್ತಾನ ಅಂಥೇಳಿ ಬಂದು ನೋಡಿದಾಗ ಯಾವ ಘಟನೆ ನಡೆದಿರ್ತತೆ. ಇದನ್ನು ಮಠದೊಳಗೆ ಮಾತನಾಡೋ ಸಂದರ್ಭದೊಳಗೆ ಆಕೆ ಕಾಜಮ್ಮ ಆಕೆ ಮನಸ್ಸು ಇವ್ರ ಕಡೆ ಹೋಗ್ತತೆ. ಇಲ್ಲ, ನಾನು ಆ ಕೂಸನ್ನು 3 ದಿನ ನಾನು ಜೋಪಾನ ಮಾಡಿ ಇಟ್ಕೊಂಡಿನಿ, ತೊಗೊಂಬರ್ತೇನೆ ಅಂತೇಳಿ ತೊಗೊಂಬಂದು ಆ ತಪಸ್ವಿಗಳ ಕೈಯಲ್ಲಿ ಕೊಡ್ತಾರೆ. ಕೊಟ್ಟಾಗ ತಪಸ್ವಿಗಳು ನೋಡಿ ಆ ತೇಜಸ್ಸು ಆ ಒಂದು ಲಕ್ಷಣವನ್ನು ನೋಡಿ
ಈತ ಈ ಭಾಗದ ಮಹಾತ್ಮ ಅದನ, ಅದಕ್ಕೆ ಈತನ ನನಗೆ ಕೊಡ್ರಿ, ನಾನು ಶಿಷ್ಯನನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿ ಕೇಳಿದಾಗ, ಇಲ್ಲ ನಮ್ಮದು ಪಟ್ಟದೇವ್ರು ಬಂತಾನ, ಅದಕ್ಕೆ ನಾವು ಮುಂದೆ ಆ ಮಠಕ್ಕೆ ವಿಲ್ ಬರೆದು ಆತನ ಹೆಸರಲ್ಲೇ ಪಟ್ಟಾಧಿಕಾರ ಮಾಡ್ತೀವಿ ಅಂತ ಹೇಳಿದಾಗ ಆ ತಪಸ್ವಿಗಳು ಒಂದಿಷ್ಟು ಪೂಜಾ ಸಾಮಾನು ತಂದಿರ್ತಾರೆ. ಮಂಗಳಾರತಿ ತಟ್ಟಿ, ಪೂಜಾ ಸಾಮಾನು, ಕರ್ಮ ಪ್ರಸಾದ ಅವನ್ನೆಲ್ಲ ತಂದಿರ್ತಾರೆ. ಅವೆಲ್ಲ ಬೆಳ್ಳಿ ಸಾಮಾನು ಇರ್ತಾವೆ. ಅವೊಂದು ಬಟ್ಟೆ ಒಳಗೆ ಗಂಟು ಕಟ್ಟಿ ಆ ತಪಸ್ವಿಗಳು ನಮ್ಮ ತಾತನವ್ರ ಕೈಯಾಗ ಕೊಡ್ತಾರೆ. ಇದು ಸ್ವಲ್ಪ ದಿನ ನಿಮ್ಮಲ್ಲಿ ಇರಲಿ, ಮುಂದೆ ಈ ಮಗು ವಯಸ್ಸಿಗೆ ಬಂದಮೇಲೆ ಅವರು ಈ ಪೂಜಾ ಸಾಮಾನು ಬಳಸ್ತಾರೆ ಅಂತೇಳಿ ಕೊಟ್ಟು ಹೋಗ್ತಾರೆ. ಅದರ ಪ್ರಕಾರ ಮುಂದೆ ಅಜ್ಜವ್ರ ವಯಸ್ಸಿಗೆ ಬಂದಮೇಲೆ ಅದನ್ನು ಪ್ರತಿ ವರ್ಷ ಈ ಶರನ್ನವರಾತ್ರಿ ಪ್ರಯುಕ್ತ 9 ದಿನ ಈ ಜ್ಯೋತಿ ದರ್ಶನ ಮತ್ತು ಪ್ರಸಾದ ವಿನಿಯೋಗ ಮಾಡೋ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಅದರಂತೆ ಪ್ರತಿ ವರ್ಷ ಈ ಜ್ಯೋತಿ ದರ್ಶನ ಮಾಡ್ತಾ ಒಂದು ಕೆಲಸ ಅಜ್ಜವ್ರ ಪರಂಪರೆಯನ್ನು ಹಾಕ್ಕೊಂಡು ಬರ್ತಾರೆ. ಜ್ಯೋತಿ ದರ್ಶನ ಭಾಳ ವಿಶೇಷತೆ. ಕೆಲವರಿಗೆ ದರ್ಶನ ಆಗಲ್ಲ, ಕೆಲವರಿಗೆ ಅವು 5 ದೀಪದ ಜ್ಯೋತಿ ಕೆಲವ್ರಿಗೆ 1 ಕಾಣ್ತದೆ, ಕೆಲವ್ರಿಗೆ 3 ಕಾಣ್ತವೆ, ಕೆಲವ್ರಿಗೆ 9 ಕಾಣ್ತಾವೆ, ಕೆಲವ್ರಿಗೆ ಜ್ಯೋತಿ ದರ್ಶನ ಆಗಲ್ಲ. ಅಂಥ ಒಂದು ವ್ಯವಸ್ಥೆ ಕೂಡ ಆಗ್ತದೆ. ಅದು ಜ್ಯೋತಿ ದರ್ಶನಕ್ಕಾಗಿಯೇ ಈ ಭಾಗದ ಎಲ್ಲ ಭಕ್ತರು ವರ್ಷಕ್ಕೆ 1 ಸಲ ಜ್ಯೋತಿ ದರ್ಶನ ಮಾಡಿಕೊಂಡು ಅಜ್ಜವ್ರ ಕೈಯಿಂದ ಹೋಳಿಗೆ ಪ್ರಸಾದವನ್ನು ಆಶೀರ್ವಾದ ತಗೊಂಡು ಉಡಿ ತುಂಬಿಸ್ಕೊಂಡು ಹೋಗೋ ಒಂದು ಪರಂಪರೆಯನ್ನು ಅಜ್ಜವ್ರು ಹಾಕ್ಕೊಂಡಾರ. ಈ ಶರನ್ನವರಾತ್ರಿ ಪ್ರಯುಕ್ತ ದೇವಿ ಪಾರಾಯಣ ಮತ್ತು ಜ್ಯೋತಿ ದರ್ಶನ ಬಂದವರಿಗೆಲ್ಲರಿಗೆ ಪ್ರಸಾದ ವ್ಯವಸ್ಥೆ ಮತ್ತು ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮ. ಪ್ರತಿದಿನ ಒಂದು 2-3 ಸಾವಿರ ಜನ ಈ ದಸರಾ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ಅದು 2005 ಫೆಬ್ರವರಿ 6ನೇ ತಾರೀಕು ಅಜ್ಜವ್ರ ಲಿಂಗದೊಳಗೆ ಆದಮೇಲೆ ಉಜ್ಜಯಿನಿ ಸಿದ್ಧಲಿಂಗ ಮರುಸಿದ್ಧ ಜಗದ್ಗುರು ಮತ್ತು ಹೊನ್ನಾಳಿ ಹಿರೇಕಲ್ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು, ಮರನಹಳ್ಳಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರು, ಕೊಟ್ಟೂರು ಚಾನಕೋಟಿ ಸ್ವಾಮೀಜಿಯವರು ಅಜ್ಜವ್ರ ಜೊತೆಗೆ ಚರ್ಚೆ ಮಾಡಿ ನಮಗೆ ಪಟ್ಟಾಧಿಕಾರ ಮಾಡಿದ ಮೇಲೆ ಈಗ 19ನೇ ವರ್ಷ, ಒಂದು 20ನೇ ವರ್ಷ. ಈಗ ಅದು ನನಗೆ ಸೇವಾ ಮಾಡೋ ಒಂದು ಅವಕಾಶ, ಭಾಗ್ಯ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ಶರನ್ನವರಾತ್ರಿ ದಿನ 2-3 ಸಾವಿರ ಜನ ಭಕ್ತರು ಬಂದು ಜ್ಯೋತಿ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬಂದಿವಿ. ಇದು ಮೂರ್ತಿ ಪಾಡ್ಯಕ್ಕೆ ಘಟಸ್ಥಾಪನೆ ಮಾಡಿ, ದೇವಿ ಮೂರ್ತಿ ಸ್ಥಾಪನೆ ಮಾಡಿ, ಬನ್ನಿ ಮುಡಿಯೋ ದಿನ ನಮ್ಮ ಈ ಭಾಗದ ಎಲ್ಲ ಸುತ್ತಮುತ್ತ ರೈತರು ಭಕ್ತರು ಎಲ್ಲ ಬಂದು ಉತ್ಸವ ಮಾಡಿ ಬನ್ನಿ ಮಾಂಕಳಿಗೆ ಹೋಗಿ ಬನ್ನಿ ಮುಡಿದು ಆಶೀರ್ವಾದ ತಗೊಂಡು ಬರೋ ಒಂದು ಪದ್ಧತಿಯನ್ನು ಇಟ್ಕೊಂಡೆ. ಮೊದಲು ಹಡಗಲಿ ಒಳಗೆ 10 ಜನ ಗದಿಗೆ ಶಾಖಾ ಮಠ ಐತೆ. ಅಲ್ಲಿ ಬೆಳಗ್ಗೆ ನಮ್ಮ ಹಾಲಪ್ಪಾಯಿ ಶಾಸ್ತ್ರಿಗಳು, ನಮ್ಮ ಜಮ್ಮನ್ ಡಾಕ್ಟ್ರು ಮತ್ತೆಲ್ಲ ಸೇವಾ ಸಮಿತಿಯವರಲ್ಲಿ ಅಭಿಷೇಕ ಮಾಡಿ ಅದು ಬೆಳಗ್ಗೆ ಬನ್ನಿ ಮಾಡೋದು. ನಮ್ಮ ಉಚ್ಚಾಗಿರಿ ಸಿದ್ಧಲಿಂಗ ಸ್ವಾಮಿಗಳವರ ಮನೆಯಲ್ಲಿ ಬಾಗಿಲಿಲ್ಲ ಒಂದು ವ್ಯವಸ್ಥೆ ಮಾಡಿ ಹಗರಿ ಬೊಮ್ಮಳ್ಳಿ ಪತ್ರವಿಶ್ವೇಶ್ವರ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಮಾಡಿಕೊಂಡು ಅಲ್ಲಿ ರೈಲ್ವೆ ಹಳೆ ಹತ್ರ ಇರ್ತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಟ್ಟಣದೊಳಗೆ ನಮ್ಮೆಲ್ಲ ಭಕ್ತರು ಬನ್ನಿ ಮುಡಿಯೋ ಕಾರ್ಯಕ್ರಮ ಮುಗಿಸ್ಕೊಂಡು ನಂದಿಪುರಕ್ಕೆ ಬಂದು ಇಲ್ಲಿ ಬನ್ನಿ ಮುಡಿಯೋ ಒಂದು ವ್ಯವಸ್ಥೆಯನ್ನು ಪ್ರತಿ ವರ್ಷ ದಸರಾ ಹಬ್ಬದ ಪ್ರಯುಕ್ತ ಮಾಡಿಕೊಂಡು ಬಂದೆ. ನಮ್ಮ ರಾಜ್ಯದಲ್ಲಿ ಮೈಸೂರು ದಸರಾ ಹಬ್ಬ ಭಾಳ ಪ್ರಸಿದ್ಧಿ. ಹಂಗೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ದಸರಾ ಹಬ್ಬ ಹೆಂಗೆ ಪ್ರಸಿದ್ಧಿನೋ, ನಮ್ಮ ಭಾಗದಲ್ಲಿ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ದಸರಾ ಶರನ್ನವರಾತ್ರಿ ಬನ್ನಿ ಮುಡಿಯೋ ಕಾರ್ಯಕ್ರಮ ಈ ಭಾಗದಲ್ಲಿ ಪ್ರಸಿದ್ಧಿಯಾಗಿ ಈ ಭಾಗದ ಎಲ್ಲ ಭಕ್ತರು ಬಂದು ಆಶೀರ್ವಾದ ತೆಗೆದುಕೊಂಡು ಅಜ್ಜನ ಕೃಪೆಗೆ ಪಾತ್ರ ಆಗುವ ಒಂದು ಅವಕಾಶವನ್ನು, ಪರಂಪರೆಯನ್ನು ಅಜ್ಜವ್ರು ಹಾಕ್ಕೊಂಡು ಬಂದ. ಈ ಶರನ್ನವರಾತ್ರಿ ಪ್ರಯುಕ್ತ ಯಾರಿಗೆ ಮಕ್ಕಳು ಆಗದೇ ಇರ್ತಕ್ಕಂಥ ದಂಪತಿಗಳಿಗೆ ಈ 9 ದಿನದಲ್ಲಿ ಬಂದು ಆಶೀರ್ವಾದ ಯಾರು ತೊಗೊಂಡು ಹೋಗ್ತಾರೋ ಅವ್ರಿಗೆ ಚರಣ್ ತಪ್ಪಜ್ಜನವ್ರ ಸಂಕಲ್ಪ ಮೇರೆಗೆ 100% ಮಕ್ಕಳ ಭಾಗ್ಯವನ್ನು ಅಜ್ಜ ಕರುಣಿಸ್ತಾನ. ಈ ಸಮಯದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಭಾಳ ವಿಶೇಷವಾಗಿ ಮಕ್ಕಳು ಆಗದೇ ಇರ್ತಕ್ಕಂಥ ದಂಪತಿಗಳಿಗೆ ಉಡಿ ತುಂಬಿ
ಅಜ್ಜನ ಕೃಪೆಯಿಂದ ಎಲ್ಲರಿಗೂ ಮಕ್ಕಳಾಗ್ತಕ್ಕಂಥ ಭಾಗ್ಯವನ್ನು ಅಜ್ಜ ಕರುಣಿಸಿದ್ದಾನೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ.